ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ನಾನು ಮಮತಾ. ಎಂವಿ ಸಾಧಕರು 6ನೇ ಸಂಚಿಕೆಗೆ ಸ್ವಾಗತ. ಇವತ್ತಿನ ಎಚ್ಒಎಸ್ ಅನ್ನ ಹುಡುಕಿಕೊಂಡು ನಾವು ಬಂದಿರುವಂಥದ್ದು ಹುಬ್ಬಳ್ಳಿ ಬ್ರಾಂಚಸ್ಸಿಗೆ. ಇವರು ಬೆಳಗಾವಿಯವರು, ಬೆಳಗಾವಿಯ ಅಥಣಿ ಅನ್ನುವಂತಹ ಒಂದು ಊರಲ್ಲಿ ಬೆಳೆದವರು. ಪ್ರೆಸೆಂಟ್ ಈಗ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಬೆಳಗಾವಿಯ ಅಚೀವರ್, ಹುಬ್ಬಳ್ಳಿಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಎಂವಿ ಕಂಪನಿಯಲ್ಲಿ ಪವನ್ ಅವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪವನ್ ಅವರೇ, ಎಂವಿ ಕಂಪನಿಯಲ್ಲಿ ಅಚೀವ್ಮೆಂಟ್ ಮಾಡಿದ್ದೀರಾ. ನಿಮ್ಮ ಅಂಡರಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮದು ಒಂದು ಒಳ್ಳೆ ಲಕ್ಸುರಿ ಅಲ್ಲ ಅಂದರೂ ಹಿಂದಿಗಿಂತ ಒಂದು ಒಳ್ಳೆಯ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ. ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ. ನಿಮ್ಮ ಎಜುಕೇಷನ್ ಏನು, ನಿಮ್ಮ ಲೈಫ್ ಅಂದರೆ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು, ನಿಮ್ಮ ಊರು, ನಿಮ್ಮ ಮನೆ, ನಿಮ್ಮ ತಂದೆ ತಾಯಿ, ಒಂದು ಸ್ವಲ್ಪ ಇದ್ರ ಬಗ್ಗೆ ಹೇಳಬೇಕು ನೀವು. ನನ್ನ ಹೆಸರು ಪವನ್ ಅಂತ. ನಾನು ಅಥಣಿ ತಾಲೂಕು, ಬೆಳಗಾಂ ಡಿಸ್ಟಿಕ್ಕಿಂದ ಬಂದಿರೋದು. ಅಥಣಿ ತಾಲೂಕಲ್ಲಿ ಸಂಕೋನಟ್ಟಿ ಅನ್ನೋ ಒಂದು ಚಿಕ್ಕ ಹಳ್ಳಿ. ನಾನು ಬೆಳೆದಿರೋ ರೀತಿ ಅಂತಂದರೆ, ನಾನು ತುಂಬ ಕಷ್ಟಪಟ್ಟು ಕಷ್ಟದಾಯಕ ಜೀವನ. ಯಾವುದಪ್ಪ ಅಂತಂದರೆ, ನನ್ನ ಜೀವನ ನಮಗೆ ಇರ್ಲಿಕ್ಕೆ ಮನೆ ಇರಲಿಲ್ಲ. ಅದು ಯಾವ ಥರ ಮನೆಯಪ್ಪ ಅಂತಂದರೆ, ಒಂದು ಗುಡಿಸಲಲ್ಲಿ ನಾವು ಜನ್ಮ ಮಾಡ್ತಿದ್ವಿ. ನಾವು ಇರೋದು ಮನೆಯಲ್ಲಿ ನಮ್ಮ ತಂದೆ, ನಮ್ಮ ತಾಯಿ, ಆಮೇಲೆ 2 ಜನ ಸಿಸ್ಟರ್ಸು, ಆಮೇಲೆ ನಮ್ಮ ಅಜ್ಜಿ ನಾನು ಚಿಕ್ಕ ವಯಸ್ಸಿನಲ್ಲಿ ಡೆತ್ ಆದಾಗ ಆ ಡೆತ್ ಆಗೋ ಪರಿಸ್ಥಿತಿಯಲ್ಲಿ ನಾವು ಹೆಂಗಿದ್ವಿಯಪ್ಪ ಅಂತಂದರೆ, ನಮಗೆ ಒಂದು 30 ರೂಪಾಯಿ ದುಡ್ಡು ಕೊಟ್ಟು ಅವರಿಗೆ ಒಂದು ಇಂಜೆಕ್ಷನ್ ಮಾಡಿಸೋಟ್ಟು ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಯಾಕಪ್ಪ ಅಂಥ ಪರಿಸ್ಥಿತಿಯಲ್ಲಿ ಅಂತಂದರೆ, ನಮ್ಮ ತಂದೆಯವರು ಸ್ವಲ್ಪ ಹೊರಗಡೆ ಹೋಗಿ ಡ್ರಿಂಕ್ಸ್ ಮಾಡಿ ಏನೇನೋ ಮಾಡ್ತಿದ್ರು. ತಂದೆಯವರು ನಮ್ಮ ತಾಯಿಗೆ ಹೊಡೆಯೋದು ಬಡಿಯೋದು ಮಾಡ್ತಿದ್ರು. ಅವಾಗ ನಾವು ಚಿಕ್ಕವರು, ನಮಗೆ ಏನೋ ಅಂತ ಆ ಪ್ಲೇಸಲ್ಲಿ ನಮಗೆ ಗೊತ್ತಾಗ್ತಿರ್ಲಿಲ್ಲ ನಾವು ಏನು ಮಾಡ್ತಿದ್ದೀವಿ, ನಾವು ಏನು ಮಾಡಿದರೆ ನಮ್ಮ ಅಜ್ಜಿನ ಉಳಿಸ್ಕೋಬೋದು ಅನ್ನೋ ಮೈಂಡ್ಸೆಟ್ ನಮ್ದು ಇರಲಿಲ್ಲ. ಆ ಟೈಮಲ್ಲಿ ನಮ್ಮ ಅಜ್ಜಿನ ಕಳ್ಕೊಂಡ್ಮೇಲೆ ನಮ್ಮ ತಂದೆಗೆ ಒಂದು ಸ್ವಲ್ಪ ಇದನ್ನಾಯಿತು. ಯಾಕೆ ಅಂತಂದರೆ, ತಾಯಿನ ಕಳ್ಕೊಂಡ್ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಇದನ್ನಾಯಿತು. ಕುಡಿಯೋದನ್ನು ಬಿಟ್ಟು ಸರಿಯಾಗಿ ಅವರು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಬಾಲ್ಯ ಎಜುಕೇಷನ್ನ ನಾನು ಸಂಕೋನಟ್ಟಿಯಲ್ಲಿ ಕಳೆದೆ. 2nd PUC ವರೆಗೂ ನಾನು ಗೌರ್ಮೆಂಟ್ ಎಜುಕೇಷನಲ್ಲಿ ಕಳೆದೆ. ಆಮೇಲೆ ಅಥಣಿಯಲ್ಲಿ GFGC ಕಾಲೇಜು ಗೌರ್ಮೆಂಟಲ್ಲೇ ಡಿಗ್ರಿವರೆಗೂ ಕಲಿತೆ. ನಂದು BCom ಎಜುಕೇಷನ್ ಆಗಿರೋದು. BCom ಎಜುಕೇಷನ್ ಮಾಡಿಬಿಟ್ಟು ನನಗೆ ಕೆಲಸಕ್ಕೆ ತುಂಬ ಮನೆಯಲ್ಲಿ ಕಷ್ಟ ಇರೋದ್ರಿಂದ ನನ್ನ ಪರಿಸ್ಥಿತಿ ಮುಂದೆ ಓದೋಕ್ಕಾಗಲಿಲ್ಲ. ನನಗೆ ಓದಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ನನಗೆ ಓದೋಕ್ಕಾಗಲಿಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಊರಲ್ಲಿ ಒಂದು ಇಟ್ಟಗಿ ಬಟ್ಟಿಯಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡೆ. ಒಂದು ದಿನಕ್ಕೆ 250 ರೂಪಾಯಿ ಬರ್ತಿತ್ತು. ಆ ಪರಿಸ್ಥಿತಿಯಲ್ಲಿ ನನಗೆ ಏನಾದರೂ ಮಾಡಬೇಕು ಜೀವನದಲ್ಲಿ, ನಾನು ದುಡ್ಡು ಮಾಡಬೇಕು. ಯಾಕೆಂತಂದರೆ ಊರಲ್ಲಿ ನಮ್ಮ ಚಿಕ್ಕಮ್ಮಂದರು ಏನೇನೋ ಮಾತಾಡ್ತಿದ್ರು. ನೀವೇನು ಮಾಡ್ತೀರಾ, ನಿನ್ನ ಕೈಲಿಂದ ಏನಾಗುತ್ತೆ, ನಿಮ್ಮ ತಂದೆಯವ್ರು ನೋಡಿದರೆ ಹೆಂಗೆ, ಏನೋ ಅವ್ರಿಗೆ ಅರ್ಥ ಆಗಲ್ಲ, ಯಾಕೆಂದರೆ ತುಂಬ ಸಂಚು ಮನಸ್ಸಿನವರು ಅವರು, ಈ ಥರ ಹೇಳಿ ಚುಚ್ಚು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಟೈಮಲ್ಲಿ ನಮ್ಮದೊಂದು ಚಿಕ್ಕ ಮನೆ ಇತ್ತು, ಆ ಮನೆ ಬಿದ್ದೋಯ್ತು. ಆ ಇರೋ ಪ್ಲೇಸ್ ನಮಗೆ ಇರಲ್ದಂಗಾಯಿತು. ಆವಾಗ ನಾವು ಒಂದು ಹೊರಗಡೆ ಹೋಗಿ ಒಂದು ಶೀಟ್ ಮನೆಯನ್ನು ಹಾಕ್ಕೊಂಡು ಒಂದು 6 hours, ಒಂದು 6 ವರ್ಷ ಜೀವನ ಕಳೆದ್ವಿ. ಆವಾಗ ನನಗೆ 250 ರೂಪಾಯಿ ಪರ್ ಡೇ ಕೊಡ್ತಿದ್ರು. ಅಂದರೆ ಮಾರ್ನಿಂಗ್ 5 ಗಂಟೆಗೆ ಹೋಗಿ ನೈಟು 12 ಗಂಟೆವರೆಗೂ ನನಗೆ ಹೊರಗಡೆ ಬೇರೆ ಊರಿಗೆ ಹೋಗಿ ಇಟ್ಟಂಗಿ ಇಳಿಸಿ ಬಂದಾಗ ನಮ್ಗೆ ಕೊಡ್ತಿದ್ರು. ಆ ಜೀವನದಲ್ಲಿ ನಮ್ಮ ಸಿಸ್ಟರ್ನ ನನಗಿಂತ ಸಣ್ಣವ್ರನ್ನೊಬ್ಬರನ್ನ ನಾನು ಮ್ಯಾರೇಜ್ ಮಾಡಿ ಒಬ್ರಿಗೆ ಕೊಟ್ಟೆ. ಅಲ್ಲೇ ನಮ್ಮ ರಿಲೇಷನಲ್ಲಿ ಒಂದು 30 ಕಿಲೋಮೀಟ್ರ್ ಮಂಗಸೂಳಿ ಅಂತ, ಅಲ್ಲಿ ನಾನು ಒಬ್ಬರನ್ನ ಮದುವೆ ಮಾಡಿಕೊಟ್ಟೆ. ಮದುವೆ ಮಾಡಿಕೊಟ್ಟ ಮೇಲೆ ಅವ್ರ ಜೀವನ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಉಳಿದಿರೋದು 5 ಜನ. ಯಾಕೆಂತಂದರೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಇನ್ನೊಬ್ರು ತಂಗಿ, ನಾನೊಬ್ಬ, ಆಮೇಲೆ ನನಗೆ ಅಜ್ಜ ಒಬ್ಬರಿದ್ದರು. ಅಜ್ಜನಿಗೆ ಒಂದು ಸ್ವಲ್ಪ ಹಾಗೆ ಹುಷಾರು ತಪ್ಪಕ್ಕೆ ಸ್ಟಾರ್ಟ್ ಆಯಿತು. ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಅಂತಂದರೆ, ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇರೋದ್ರಿಂದ ಮನೆ ಕಟ್ಟಬೇಕಿತ್ತು, ಮೇಲೆ ಶೀಟ್ ಹಾಕಬೇಕಿತ್ತು. ಯಾಕೆಂತಂದರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಗೆ ನಿಂದ್ರೋಕ್ಕೆ ಪ್ಲೇಸು ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ಬೆಂಗಳೂರಿಗೆ ಒಂದು ಕಾಲ್ಫ್ರಮ್ ಕರೆದ್ರು. ಟೊಯೋಟಾ ಕಂಪ್ನಿಯಲ್ಲಿ ಹೋಗಿ ವರ್ಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 4 ತಿಂಗಳು ಮಾಡಿದಾಗ ಅಲ್ಲಿ 18,500 ರೂಪಾಯಿ ನನಗೆ ಇನ್ಕಮ್ ಸಿಗ್ತಿತ್ತು. ಆ ಪ್ಲೇಸಲ್ಲಿ ನಾನು ಅವಾಗ ಸ್ಟಾರ್ಟಪ್ ಮಾಡಿದಾಗ ನನಗೆ ಮನೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 4,000. ಯಾಕಪ್ಪ ಅಂತಂದರೆ, ನನಗೆ ಫುಡ್ಡು ನಾನೇ ನೋಡ್ಕೋಬೇಕಿತ್ತು, ರೂಮು ನಾನೇ ನೋಡ್ಕೋಬೇಕಿತ್ತು. ನೀವು 18,500 4,000 ಮನೆ ಕೊಡ್ತಾ ಇದ್ರಿ. ಆವಾಗ
ನಾನು ಸ್ಟಾರ್ಟ್ ಮಾಡಿದಾಗ ಮಿಕ್ಕಿರೋ ಅಮೌಂಟ್ನ ನನಗೆ ಕೊಡೋಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಮನೆಯಲ್ಲಿ 4,000 ಒಂದು ತಿಂಗಳಿಗೆ ಕೊಟ್ಟರೆ ಅದು ಮನೆ ನಡೀತಿರ್ಲಿಲ್ಲ. ಮತ್ತೆ ನಾನು ರಿಟರ್ನ್ ಊರಿಗೆ ಹೋಗ್ಬಿಟ್ಟು, ಯಾಕೆಂದರೆ 2,500 ನಾನು ಒಂದು ದಿನಕ್ಕೆ 2,500 ರೂಪಾಯಿ ನಾನು ದುಡಿದ್ರೆ ತಿಂಗಳಿಗೆ 7,500 ರೂಪಾಯಿ ನನಗೆ ಆಗುತ್ತೆ. 7,500 ರೂಪಾಯಿಗೆ ಬೆಟ್ರ 4,000 ಬೆಟ್ರ ಅಂತ ನಮ್ಮ ಮನೇಲಿ ಕೇಳಿದರು. ಆ ಟೈಮಲ್ಲಿ ಮತ್ತೆ ರಿಟರ್ನ್ ಹೋಗಿ ಅದೇ ಕೆಲಸನ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೊಂದು ಕಾಲ್ ಬಂದಾಗ ಈ ಥರ ಕೆಲಸ ಐತೆ, ನಿನಗೆ ಬರ್ತೀಯ ಅಂತ ಕೇಳಿದಾಗ ಸರಿ ಆಯಿತು ಅಂತ ನಾನು ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಿದೆ. ಸೊ ಡಾಕ್ಯುಮೆಂಟ್ ಸೆಲೆಕ್ಟ್ ಆಯಿತು. ಅದು ಇಲ್ಲಿ MV ಕಂಪನಿಯಿಂದ ಬಂದಿರೋದು. MV ಕಂಪ್ನಿ ಅಂತ ಒಂದು ಡಾಕ್ಯುಮೆಂಟ್ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ನನಗೆ ಒಂದು 4 days ಟ್ರೈನಿಂಗ್ ಅಂತ ಹೇಳಿದರು. 4 days ಟ್ರೈನಿಂಗ್ ಅಂತ ಹೇಳಿದ್ಮೇಲೆ 4 days ಟ್ರೈನಿಂಗ್ಗೆ ಅಟೆಂಡ್ ಆದೆ. ಸೊ ನಾನು ಸೆಲೆಕ್ಟ್ ಆಗಿಬಿಟ್ಟು ವಿತಿನ್ 7 months ಆಯ್ತು ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 7 monthsಲ್ಲಿ ನಾನು ಒಂದು RD ಪೋಸ್ಟ್ನ ಅಚೀವ್ಮೆಂಟ್ ಮಾಡಿದ್ದೀನಿ. ಲ್ಯಾಕ್ಸ್ ಟು ಗೆದರ್ ಇಲ್ಲಿ ಅಮೌಂಟ್ನ ನಾನು ಅರ್ನ್ ಮಾಡ್ತಿದ್ದೀನಿ. ಸೊ ಇವಾಗ ಒಂದು ಬುಲೆಟ್ ರಾಯಲ್ ಎನ್ಫೀಲ್ಡ್ ಬೈಕ್ಗೆ ಒಂದು ಓನರ್ ಆಗಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ಎಷ್ಟು ಇನ್ಕಮ್ ಮಾಡ್ತೀರಾ ಈಗ ಮಂತ್ಲಿ ಇಲ್ಲ ಅಂತಂದ್ರೆ ಮೇಡಮ್ 1 ಲಕ್ಷದ ಮೇಲೇ ಬರುತ್ತೆ. ಸೊ ಆ ಥರ ಅಂತಂದರೆ ನನಗೆ ಇವಾಗ ಮೊದಲಿನಕ್ಕಿಂತ ಇವಾಗ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮನ್ನ ನಾನು ಹೊರಗಡೆ ಕಳಿಸ್ದೆ. ಚೆನ್ನಾಗಿ ಮನೆಯಲ್ಲೇ ಎದ್ಕೊಂಡು ಅವ್ರನ್ನ ನೋಡ್ಕೋತಿದ್ವಿ. ಈಗ ಅಂದರೆ ಹೊಸ ಮನೆ ಕಟ್ಟಿದ್ದೀರಾ ಅಥವಾ ಹೇಗೆ, ಮೊದಲಿನ ಮನೆಯಲ್ಲೇ ಇದ್ದೀರಾ? ಇಲ್ಲ ಮೇಡಮ್, ಇವಾಗ ಒಂದು 3 months ಆಯಿತು ನಾನು ಮನೆ ಓಪನಿಂಗ್ ಮಾಡಿ ಒಂದು 22 ಲಕ್ಷದ ಮನೆ ಕಟ್ಟಿದ್ದೀವಿ ಮೇಡಮ್. ನೀವು ದುಡ್ದು? ನಾನೇ ದುಡಿದು ಅದರಲ್ಲಿ ಒಂದು ಸ್ವಲ್ಪ ಮನೆಯಲ್ಲಿ ನಮಗೆ ಮುಳುಗಡೆ ರೊಕ್ಕ ಒಂದು 7 ಲಕ್ಷ ಬಂದಿತ್ತು. ಮಿಕ್ಕಿರೋ ಅಮೌಂಟ್ನ ನಾನು ಹಾಕಿಬಿಟ್ಟು ನಾನು ಕಟ್ಟಿದ್ದೀವಿ ಮೇಡಮ್. ಓಕೆ, ಅಂತೂ ಅಂದರೆ ನೀವು ಈ MV ಕಂಪನಿಗೆ ಬಂದ ಮೇಲೆ ನಿಮ್ಮ ಜೀವನ ಸ್ವಲ್ಪ ಚೇಂಜ್ ಆಯಿತು? ತುಂಬಾ ಚೇಂಜ್ ಆಗಿದೆ. ಯಾಕಪ್ಪ ಅಂತಂದರೆ ನಾನು ಎಲ್ಲೋ ಇದ್ದವನ್ನ ಕರ್ಕೊಂಡು ಬಂದು ಈ ಬಿಸ್ನೆಸ್ ಇದು ವರ್ಕಲ್ಲಿ ಸ್ಟಾರ್ಟಪ್ ಮಾಡಿ ಒಂದು ಊರಲ್ಲಿ ನನಗೆ ಯಾರು ಅಂತಲೇ ಗೊತ್ತಿರಲಿಲ್ಲ ಮೇಡಮ್. ಇವಾಗ ನಾನು ಊರಲ್ಲಿ ಹೋದರೆ ಏನೋ ಒಂದು VIP ಬಂದವ್ರ ಥರ ನನ್ನ ಟ್ರೀಟ್ ಮಾಡ್ತಾರೆ ಮೇಡಮ್. ಯಾಕೆ ಅಂತಂದರೆ ಯಾವುದೋ ಒಂದು ಫಂಕ್ಷನ್ ಬಂದರೆ ಒಂದು 5,000 10,000 ಕೊಡೋದಾಗಲಿ ಈ ಥರ ಮಾಡಿ ಊರಲ್ಲಿ ಒಂದು ನಮ್ಮ ಅಪ್ಪನಿಗಾಗಲಿ ನನಗಾಗಲಿ ಒಂದು ಹೆಸರನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅಂದರೆ ಅದು ನಿಮ್ಗೆ ಗೊತ್ತೇ ಇದೆ, ಅನುಮಾನ ಅವಮಾನ ಸನ್ಮಾನ. ಯಾಕಂದರೆ ಯಾರು ಅನುಮಾನದಿಂದ ನೋಡ್ತಾರೆ, ಯಾರು ಅವಮಾನ ಮಾಡ್ತಾರೆ, ಖಂಡಿತ ಅವರ ಕೈಯಿಂದ ಒಂದು ದಿವಸ ನಿಮಗೆ ಸನ್ಮಾನ ಆಗೇ ಆಗುತ್ತೆ. ಸೊ ಹಾಗಾಗಿ ನೀವು ಈ ದುಡಿದ ಹಣದಲ್ಲಿ ನಿಮ್ಮ ಮನೆಯವರನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಸಮಾಜಕ್ಕೂ ಆಗದೆ ಏನಾದರೂ ಮಾಡ್ತಾ ಇದ್ದೀರಲ್ವಾ? ಇವಾಗ ಮಾಡ್ತಿದ್ವಿ ಮೇಡಮ್. ಬಟ್ ಇವಾಗ ಮುಂದಗಡೆ ನನಗೆ ಇರೋದು ಒಂದೇ ಮೇಡಮ್. ನಾನು ಏನಪ್ಪ ಅಂತಂದರೆ ನಾನು ದುಡ್ದಕ್ಕಂಥ ದುಡ್ಡನ್ನ ನಾನು ಇವಾಗ ಮನೆಗೆ ಎಷ್ಟು ಕೊಡಬೇಕು ಅಷ್ಟು ಅಲ್ಲಿ ಮಿಕ್ಕಿರೋ ದುಡ್ಡನ್ನ ನಾನು ಸೇವಿಂಗ್ ಮಾಡಿ ನನ್ನದೇ ಆದಂಥದ್ದು ನಮ್ಮ ಊರಲ್ಲಿ ಒಂದು ಅನಾಥಾಶ್ರಮ ತೆಗಿಬೇಕು ಅಂತ ನನ್ನ ಚಿಕ್ಕ ವಯಸ್ಸಿನಿಂದನೂ ಆಸೆ ಮೇಡಮ್. ಈ ಅನಾಥಾಶ್ರಮ ತೆರಿಬೇಕನ್ನುವಂಥ ಯೋಚನೆ ನಿಮ್ಗೆ ಯಾಕೋಸ್ಕರ ಬಂತು? ಏನಕ್ಕೋಸ್ಕರ ಅಂತಾರೆ ಮೇಡಮ್, ನನ್ನಂಥ ಬಡ ಕುಟುಂಬ ಅಂತಂದರೆ ತೀರಾ ಬಡ ಕುಟುಂಬದ ಜನ ಸಿಕ್ಕಾಪಟ್ಟೆ ಇರ್ತಾರೆ ಮೇಡಮ್. ಯಾಕೆ ಅಂತಂದರೆ ಏನೂ ಅರಿದಿರ್ತಕ್ಕಂಥ ಜೀವಗಳು ಎಷ್ಟೋ ಜನ ಏನೇನೋ ಬೇಡ್ಕೊಂತು ತಿರುಗಾಡ್ತಿರ್ತಾರೆ. ಯಾಕೆ ಅಂತಂದರೆ ಎಜುಕೇಷನ್ ಮಾಡೋಕ್ಕಾಗ್ತಿರಲ್ಲ. ಸೊ ಏನೇನೋ ಮಾಡ್ತಿರ್ತಾರೆ. ಅಂಥ ವ್ಯಕ್ತಿಗಳನ್ನು ನಾನೊಂದು ಸ್ವಲ್ಪ ನನ್ನ ಕೈಲಷ್ಟು ನಾನೇನು ಅಷ್ಟೊಂದು ಇದನ್ನು ಅಂತ ಹೇಳ್ತಿಲ್ಲ. ನನಗೆ ಏನಪ್ಪ ಅಂತಂದರೆ ಒಂದು 4 ಜನಕ್ಕೆ ನಾನೊಂದು ಸಹಾಯ ಮಾಡಿದರೆ ನನಗೆ ದೇವರು ನೋಡ್ಕೋತಾನೆ ಮೇಡಮ್. ನಾನು ಆಸ್ತಿ ಮಾಡ್ಬೇಕಂತನೇ ಇಲ್ಲ. ಯಾಕೆ ಅಂತಂದರೆ ನನ್ನ ದುಡ್ದಕ್ಕಂಥ ದುಡ್ಡನ್ನ ನಾವು 4 ಜನಕ್ಕೆ ಹೆಲ್ಪ್ ಮಾಡಿದರೆ ಅದೊಂದು ನನಗೆ ಮನಸ್ಸಿಗೆ ಶಾಂತಿ. ಯಾಕೆ ಅಂತಂದರೆ ನಾನು ಎಜುಕೇಷನ್ ಮಾಡಬೇಕಾದ್ರೆ ನನಗೆ ಎಷ್ಟೋ ಜನ 100 200 300 ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಈ ಋಣನ ನಾನು ಯಾಕಂದರೆ ಆ ಋಣನ ನಾನು ಅವ್ರಿಗೆ ರಿಟರ್ನ್ ತೀರ್ಸೋಕ್ಕೆ 300 200 300 ಕೊಟ್ಟರೆ ಅವ್ರಿಗೆ ಋಣ ತೀರ್ಸಂಗೆ ಆಗಲ್ಲ. ಬಟ್ ನಾನು ಈ ಥರ ಒಂದು ಏನೋ ಒಂದು ಸಹಾಯ ಹೆಲ್ಪ್ ಮಾಡಿದರೆ ಅದರಿಂದ ನಂಗೆ ದೇವರು ಒಂದು ಇದನ್ನು ಕೊಡ್ತಾನೆ ಅಂತ ನನಗೆ ಆಸೆ. ನಿಮಗೆ ನಿಮ್ಮ ಕಷ್ಟದ ಜೀವನ ತುಂಬ ಬೇಗ ಚೇಂಜ್ ಆಯಿತು ಅಂತ ಅನ್ನಿಸ್ತಾ ಇದೆ ಅಥವಾ ತುಂಬ ಕಷ್ಟಪಟ್ಟೇ ಚೇಂಜ್ ಆಯಿತು ಅಂತ ಅನ್ನಿಸ್ತಿದೆ? ಇಲ್ಲ ಮೇಡಮ್, ನಮಗೆ ಹೊರಗಡೆ ಲೈಫಲ್ಲಿದ್ದರೆ ನನ್ನ ದೇವರನಿಗೂ ನನ್ನ ಜೀವನ ಚೇಂಜ್ ಆಗ್ತಾನೆ ಇರಲಿಲ್ಲ. ನಾನು ಅದೇ 200 ರೂಪಾಯಿಗೆ ದುಡಿಬೇಕಾಗ್ತಿತ್ತು. ಬಟ್ ಈ ಕಂಪ್ನಿಗೆ ಬಂದ ಮೇಲೆ ಒಂದು 7 monthsಲ್ಲೇ ನಾನು ಒಂದು ರೇಂಜಿಗೆ ಬಂದಿದ್ದೀನಿ ಮೇಡಮ್. ಇನ್ನೂ ನಾನು ಎತ್ತರಕ್ಕೆ ಬೆಳಿತೀನಿ ಅಂತ ನನಗೆ ಆಸೆ ಐತೆ. ಸೊ ನನಗೆ ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಶಿವ ಸರ್ ಆಗಲಿ, ಆಮೇಲೆ ಅವ್ರ ಮೇಲೆ ಇರತಕ್ಕಂಥ ಪ್ರವೀಣ್ ಸರ್ ಆಗಲಿ, ಕವಿತಾ ಮೇಡಮ್ ಆಗಲಿ, ನಮ್ಮ ಭಾಷಾ ಸರ್ ಆಗಲಿ ತುಂಬಾ ನಮಗೆ ದೇವ್ರಂತಲೇ ಹೇಳ್ಬೋದು ಮೇಡಮ್. ಯಾಕೆ ಅಂತಂದರೆ ಅವರು ನಮಗೆ ಯಾವ ಥರಪ್ಪ ಅಂತಂದರೆ ಮನೆಯಲ್ಲಿ ನೋಡ್ಕೊಂಡಿಲ್ಲ, ಅದಕ್ಕಿಂತ ಚೆನ್ನಾಗಿ ನೋಡ್ಕೊಂಡು ನಮಗೆ ಹೆಲ್ಪ್ ಮಾಡಿ ಅವ್ರಿಗೆ ಏನೋ ಒಂದು ಈ ದುಡಿದು ಏನೋ ಒಂದು ಮಾಡ್ತಾರೆ ಅಂತ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬಂದು ನಮ್ಮ ಮೇಲೆ ಏನು ಹೆಲ್ಪ್ ಮಾಡಿದಾರಲ್ಲ ಮೇಡಮ್, ನನಗೆ ಯಾವತ್ತೂ ನಾನು ಅವ್ರ ಮೇಲೆ ಚಿರಋಣಿಯಾಗಿರ್ತೀನಿ. ಕವಿತಾ ಮೇಡಮ್ ಅಂತ ಹೇಳಿದ್ರೆ ಈಗ ನಮ್ಮ ಲಾಸ್ಟ್ ಎಪಿಸೋಡ್ನ ಹೆಚ್ಚುವರ್ ಅಲ್ವ ಅವರು? ಹೌದು ಮೇಡಮ್, ಅವರು ನಿಮ್ಮದೇ ಬೆಳಗಾವಿನವರು. ಓಕೆ 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 ಸರಿ. ನೀವೀಗ MV ಬಗ್ಗೆ ಹೇಳೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಪಾಲಿಗೆ MV ಅಂತಂದರೆ ನನ್ನ 2ನೇ ತಾಯಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕೆ ಅಂತಂದರೆ ನನಗೆ ನನ್ನ ತಾಯಿ ಜೀವ ಕೊಟ್ಟಿರ್ಬೋದು, ಬಟ್ ನನಗೆ ಇದು ಜೀವಕ್ಕೆ ಜೀವನ ರೂಪಿಸಿಕೊಟ್ಟಿರ್ತಕ್ಕಂಥ ಒಂದು ಕಂಪ್ನಿ ಮೇಡಮ್.
ಯಾಕೆ ಅಂತಂದರೆ ಇದರಲ್ಲಿ ಎಷ್ಟೋ ಜನ ಏನೇನೋ ಕಲ್ಪಿಸ್ಕೊಂಡ್ರೆ, ಯಾಕೆ ಎಷ್ಟೋ ಜನ ಏನೇನೋ ಮಾಡ್ಕೊಂಡಿದ್ದಾರೆ ಮೇಡಮ್. ಯಾಕೆ ಅಂತಂದರೆ ಎಷ್ಟೋ ಜನ ಪೂರ್ ಫ್ಯಾಮ್ಲಿ ಇದ್ದವರು ಇವತ್ತು ಕಾರ್ನ ಮೇಂಟೈನ್ ಮಾಡ್ತಿದ್ದಾರೆ. ಎಷ್ಟೋ ಜನ ಜೀರೋ ಇದ್ದಂಥ ಪರ್ಸನ್ನು ಇವತ್ತು ಹೀರೋ ಆಗಿದ್ದಾರೆ. ಅದಕ್ಕೆ ನಮ್ಮ MV ಕಂಪ್ನಿನೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಪವನ್ ಅವರೇ, ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಏನು? ಅಂದರೆ ಏನು ಕನಸು ಕಟ್ಕೊಂಡಿದ್ದೀರಾ? ಈಗ ಕೆಲವೊಂದು ಕನಸುಗಳು ನಿಮ್ಮದು ನನಸಾಗಿದೆ, ಬಟ್ ಇವಾಗ ಒಂದು ರೇಂಜಲ್ಲಿ ಇದ್ದೀರಾ. ಸೊ ನನಗೆ ಹೀಗೆ ಮಾಡಬೇಕು, ಈಗ ಒಂದು ಹೇಳಿದರೆ ಅನಾಥಾಶ್ರಮ ಮಾಡಬೇಕಂತ. ಅದು ಬಿಟ್ಟು ಬೇರೆ ಯೋಚನೆ ಏನಿದೆ? ಅಂದರೆ ನೀವೀಗ ತುಂಬ ಕಷ್ಟಪಟ್ಟಿದ್ದೀರಾ, ನಿಮ್ಮಂತ ಅದೆಷ್ಟೋ ಜನ ಈಗ MV ಕಂಪನಿಗೆ ಬಂದು ಸೇರಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಾನು ಆಗಲೇ ಹೇಳಿದೆ ಆಲ್ರೆಡಿ, ಅಂದರೆ ನಾವು ಒಳ್ಳೇದು ಮಾಡಿದರೂ ಕೂಡ ಜನ ತುಂಬ ಹೇಳ್ತಾರೆ, ಹಾಗೆ ಕಂಪನಿ ಬಗ್ಗೆ ಸಹ ಹೇಳ್ತಾ ಇರ್ತಾರೆ. ಸೊ ಅಂಥವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಏನು? ಹಾಗೆ ನಿಮ್ಮ ಅಂಡರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನೀವು ಹೇಗೆ ದಾರಿ ತೋರಿಸ್ತಾ ಇದ್ದೀರಾ? ನಾನು ಒಬ್ಬನೇ ಬೆಳೆಯೋದಲ್ಲ, ನನ್ನ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾನು ಇವತ್ತು ಕಾರ್ ತೊಗೋತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನು ಇವತ್ತು ಬೈಕ್ ತೊಗೊಂಡಿದ್ದೀನಿ. ಬಟ್ ನನ್ನ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿ ನನ್ನ ನಂಬ್ಕೊಂಡು ಏನು ಬಂದಿದ್ದಾರಲ್ಲ, ಪ್ರತಿಯೊಬ್ಬರು ಕಾರ್ನ ಮೇಂಟೈನ್ ಮಾಡಬೇಕು, ಪ್ರತಿಯೊಬ್ಬರು ಇಲ್ಲ ಅಂತಂದ್ರು ಲ್ಯಾಕ್ಸ್ ಟು ಗ್ಲದರ್ನ ಅರ್ನ್ ಮಾಡಬೇಕು ಅಂತ ನನ್ನ ಆಸೆ ಮೇಡಮ್. ಯಾಕೆ ಅಂತಂದರೆ ನನ್ನ ನಂಬ್ಕೊಂಡು ಬಂದಿದ್ದಾರಲ್ಲ, ಅವ್ರ ಮನೆ ಪರಿಸ್ಥಿತಿ ನನಗೆ ಗೊತ್ತು ಮೇಡಮ್. ಯಾಕೆ ಅಂತಂದರೆ ನನ್ನ 4 ಜನ ಫ್ರೆಂಡ್ಸು ನಾನು ಹೇಳಿದ ತಕ್ಷಣ ಬಂದಿರೋದು. ನನಗೆ ಯಾವ ಥರ ಕಷ್ಟ ಐತಲ್ಲ ಅದೇ ಥರ ಅವ್ರದಕ್ಕೂ ಕಷ್ಟ ಐತೆ. ಸೊ ಅವರು ಕೂಡ ನನಗಿಂತ ಮೇಲೆ ಬೆಳಿಬೇಕು ಅಂತ ಆಸೆ ಮೇಡಮ್. ನಂದು ಎಷ್ಟು ಜನ ಸಾಧಾರಣವಾಗಿದ್ದಾರೆ ನಿಮ್ಮ ಜೊತೆ? ನನ್ನ ಕೆಳಗಡೆ 120 ಜನ ವರ್ಕ್ ಮಾಡ್ತಿದ್ದಾರೆ ಮೇಡಮ್. ಬೇರೆ ಏನಾದರೂ ಡ್ರೀಮ್ಸ್ ಇದೆಯಾ ನಿಮ್ಗೆ? ಡ್ರೀಮ್ಸ್ ಇದೆ ಮೇಡಮ್. ಯಾಕೆ ಅಂತಂದರೆ ನನ್ನದೇ ಆದಂಥದ್ದೊಂದು ಕಾರ್ ಇರಬೇಕು, ನನ್ನದೇ ಆದಂಥದ್ದೊಂದು ಲಕ್ಸುರಿ ಲೈಫ್ ಇರಬೇಕು ಮೇಡಮ್. ಯಾಕೆ ಅಂತಂದರೆ ನಾನು ಇವಾಗ ಹೊರಗಡೆ ಹೋಗ್ತಿದ್ದೀನಿ ಅಂತಂದರೆ ನನ್ನ ಹುಡ್ಕೊಂಡು 4 ಜನ ಬರ್ತಿರ್ಬೇಕು. ನಮ್ಮ ಸರ್ ಬರ್ತಿದ್ದಾರೆ ಅಂತ ನನ್ನ ಹುಡ್ಕೊಂಡು 4 ಜನ ಬರ್ತಿರ್ಬೇಕು ಅಂಥದನ್ನು ನನ್ನ ಲೈಫ್ನ ನೀಡ್ ಮಾಡಬೇಕು ಅನ್ನೋ ಆಸೆ. ಯಾಕೆ ಅಂತಂದ್ರೆ ನನ್ನ ಕಾಯ್ಕೊಂಡು 4 ಜನ ನಿಂತಿರ್ಬೇಕು ನಮ್ಮ ಊರಲ್ಲಿ. ಆ ಥರ ನಾನು ಬೆಳಿಬೇಕು ಅಂತ ನನ್ನ ಆಸೆ ಮೇಡಮ್. ಈಗ MV ಕಂಪನಿ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಜನ ಬರೋದಕ್ಕೆ ಮುಂದಾಗಿದ್ದಾರೆ, ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ? ಅವ್ರಿಗೆ ಹೇಳಬೇಕು ಅಂತಂದರೆ ಮೇಡಮ್, ನಾನಿವಾಗ ನಾನು ಓಪನ್ ಆಗಿ ಹೇಳ್ತೀನಿ ಮೇಡಮ್, ಒಂದು ತುತ್ತು ತಿಂತಿದ್ದೀನಿ. ನಾನು ತಿಂತಕ್ಕಂಥ ಒಂದು ತುತ್ತಲ್ಲಿ ನಾನು ಎಲ್ಲರಿಗೂ ಕೊಟ್ಟು ತಿನ್ನಬೇಕು ಅನ್ನೋ ಆಸೆ ನಂದು ಮೇಡಮ್. ಯಾಕೆ ಅಂತಂದರೆ ಇವಾಗ ನಾವೊಂದು ಊಟನ ಮಾಡ್ತಿದ್ದೀವಿ ಅಂತಂದರೆ ನಾನು ಒಬ್ಬರೇ ಊಟ ಮಾಡೋದಲ್ಲ, ಅದನ್ನು ನಾನು 4 ಜನಕ್ಕೆ ಕೊಟ್ಟು ಊಟ ಮಾಡಿದರೆ ಅದ್ರ ತೃಪ್ತಿನೇ ಬೇರೆ ಇರುತ್ತೆ ಮೇಡಮ್. ಅದಕ್ಕೋಸ್ಕರ ನನ್ನ ಕಂಪ್ನಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಲ್ಯಾಕ್ಸ್ ಟು ಗ್ಲದರ್ ಅರ್ನ್ ಮಾಡಬೇಕು, ಅವರು ಒಂದು ಪೋಸ್ಟ್ನ ಅಚೀವ್ಮೆಂಟ್ ಮಾಡಬೇಕು, ಅವರು ಜೀವನದಲ್ಲಿ ಒಂದು ಮುಂದೆ ಬರಬೇಕು ಅಂತ ಆಸೆ ಪಡ್ತೀನಿ. ಓಕೆ ಪವನ್ ಅವರೇ, ನಿಮ್ಮ ಬಾಲ್ಯದ ದಿನಗಳಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ. ಹಾಗೆ ಬಾಲ್ಯದ ದಿವಸಗಳಲ್ಲಿ ನಿಮ್ಮ ತಂದೆ ತಾಯಿ ಕಷ್ಟಪಡೋದನ್ನು ಇರ್ಬೋದು, ಅಜ್ಜ ಅಜ್ಜಿ ಅನಾರೋಗ್ಯದಿಂದ ಇರೋದನ್ನಾಗಿ ಎಲ್ಲವನ್ನ ಕೂಡ ನೋಡ್ಕೊಂಡು ಬಂದಿದ್ದೀರಾ. ಸೊ ಈಗ ನೀವು ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಗಳನ್ನು ಕೊಡ್ತಾ ಇದ್ದೀರಾ. ಶಾರ್ಟ್ ಟೈಮಲ್ಲಿ ಒಳ್ಳೆಯ ಅಚೀವ್ಮೆಂಟನ್ನು ಕೂಡ ಮಾಡಿದ್ದೀರಾ. ಸೊ ಹಾಗಾಗಿ ಕೆಲವೊಂದು ಕನಸುಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ. ಆದಷ್ಟು ಬೇಗ ಆ ದೇವರು ನಿಮಗೆ ಅನುಗ್ರಹ ನೀಡಲಿ. ನಿಮ್ಮ ಕೈಯಲ್ಲಿ 4 ಜನ ಬಡವರಿಗೆ ಏನಾದರೂ ಸಹಾಯ ಮಾಡುವಂತಹ ಒಂದು ಶಕ್ತಿಯನ್ನು ಆ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ, ಸೊ ನೀವು ನಮ್ಮ ಜೊತೆ ಇಷ್ಟೊತ್ತಿದ್ದು ಮಾತಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್. ಓಕೆ ವೀಕ್ಷಕರೇ, ಇದು ನಮ್ಮ ಹುಬ್ಬಳ್ಳಿಯ ಅಚೀವರ್ ಪವನ್ ಅವರ ಮನದಾಳದ ಮಾತುಗಳು. ಹಾಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ಅಚೀವರ್ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ TV. ಇದು ಜನಮನದ ನಾಡಿಮಿಡಿತ. ಥ್ಯಾಂಕ್ ಯು.